ತಮಿಳುನಾಡಿಗೆ ಕರ್ನಾಟಕ ಕಾವೇರಿ ನೀರು ಬಿಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ತಮಿಳುನಾಡಿಗೆ ಕರ್ನಾಟಕ ಕಾವೇರಿ ನೀರು ಬಿಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಕರ್ನಾಟಕಕ್ಕೆ ಮಹತ್ವದ ಆದೇಶವನ್ನ ನೀಡಿದೆ. ಮಂಗಳವಾರದ ಒಳಗಡೆ ಏಪ್ರಿಲ್ ಮೇ ತಿಂಗಳ ನೀರನ್ನ ಬಿಡಬೇಕು. ಆದೇಶವನ್ನ ಮೀರಿದ್ರೆ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಟಾರ್ನಿ ಜನರಲ್ಗೆ ಸುಪ್ರೀಂ ಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿದೆ. ಮಂಗಳವಾರದ ಒಳಗಾಗಿ ಏಪ್ರಿಲ್ ಹಾಗೂ ಮೇ ತಿಂಗಳ ನೀರನ್ನ ಬಿಡಬೇಕು ಅಂತ ಹೇಳಿದೆ. ಇನ್ನೊಂದು ಕಡೆ ಕರ್ನಾಟಕ ಚುನಾವಣೆಯಲ್ಲಿ ಪ್ರಧಾನಿ ಹಾಗೂ ಸಂಪುಟ ಬ್ಯುಸಿ ಇದ್ದಾರೆ ಅಂತ ಅಟಾರ್ನಿ ಜನರಲ್ ಹೇಳಿಕೆಗೆ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಕರ್ನಾಟಕ ಚುನಾವಣೆಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದೆ. ಮೇ 8ಕ್ಕೆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಎಷ್ಟು ನೀರು ಬಿಡೋದಕ್ಕೆ ಸಾಧ್ಯ ಅಂತ ಕರ್ನಾಟಕ ತಿಳಿಸಬೇಕು, ಆದೇಶ ಪಾಲನೆಯನ್ನ ಮಾಡಲೇಬೇಕು, ಇಲ್ಲಾಂದ್ರೆ ಮುಂದಿನ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅಂತ ಖಡಕ್ ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ತಮಿಳುನಾಡಿಗೆ ಕರ್ನಾಟಕ ಕಾವೇರಿ ನೀರನ್ನ ಬಿಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಕರ್ನಾಟಕಕ್ಕೆ ಆದೇಶವನ್ನ ನೀಡಿದೆ. ಆದೇಶವನ್ನ ಮೀರಿದ್ರೆ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಕೂಡ ಹೇಳಿದೆ. ಮಂಗಳವಾರದ ಒಳಗಡೆ ಏಪ್ರಿಲ್ ಹಾಗೂ ಮೇ ತಿಂಗಳ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿದೆ. ಅಟಾರ್ನಿ ಜನರಲ್ಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಕರ್ನಾಟಕ ಚುನಾವಣೆಯಲ್ಲಿ ಪ್ರಧಾನಿ ಹಾಗೂ ಸಂಪುಟ ಬ್ಯುಸಿ ಇದ್ದಾರೆ ಅಂತ ಅಟಾರ್ನಿ ಜನರಲ್ ಹೇಳಿದ್ದಕ್ಕೆ ಸುಪ್ರೀಂ ಕೋರ್ಟ್ ಗರಂ ಕೂಡ ಆಗಿದೆ. ಕರ್ನಾಟಕ ಚುನಾವಣೆಗೂ ನಮಗೂ ಸಂಬಂಧ ಇಲ್ಲ, ಹೇಳಿದ ಕೆಲಸ ಆಗಬೇಕು ಅನ್ನುವಂತ ರೀತಿಯಲ್ಲಿ ಆದೇಶವನ್ನ ಕೊಟ್ಟಿದೆ. ಮೇ 8ಕ್ಕೆ ವಿಚಾರಣೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಇವಾಗ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಧರಣೀಶ್ ಕೊಡ್ತಾರೆ. ಧರಣೀಶ್, ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಜೊತೆಗೆ ಮಂಗಳವಾರದ ಒಳಗಡೆ ಏಪ್ರಿಲ್ ಮೇ ತಿಂಗಳ ನೀರು ಬಿಡಬೇಕು ಅಂತ ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿರೋದ್ರಿಂದ ಕರ್ನಾಟಕಕ್ಕೆ ಮುಂದಿನ ದಾರಿ ಏನಿದೆ, ಏನ್ ಮಾಡಬಹುದಾಗತ್ತೆ? ಪ್ರತಿಮಾ, ಈಗ ಸುಪ್ರೀಂ ಕೋರ್ಟ್ ಇವತ್ತು ನೀಡಿರುವ ಆದೇಶದಿಂದ ಕಾವೇರಿ ವಿಷಯದಲ್ಲಿ ಮತ್ತೊಂದು ಗೊಂದಲ ಸೃಷ್ಟಿಯಾಗಿದೆ. ಮತ್ತೊಮ್ಮೆ ಕಾವೇರಿ ಅಂತಾರಾಜ್ಯ ಜಲವಿವಾದ ಇನ್ನಷ್ಟು ಕಗ್ಗಂಟಾಗುವಂತ ಸಾಧ್ಯತೆ ಕೂಡ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಹೊರಡಿಸಿರುವಂತಹ ಆದೇಶದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ ಬಾಕಿ ಉಳಿಸಿಕೊಂಡಿರುವಂತಹ 4 TMC ನೀರನ್ನ ಬಿಡಬೇಕು ಅಂತೇಳಿ ಹೇಳಿದೆ. ಆದ್ರೆ 2007ರ ಕಾವೇರಿ ನ್ಯಾಯಾಧಿಕರಣದ ತೀರ್ಪಿನ ಪ್ರಕಾರ ಕರ್ನಾಟಕ ಏಪ್ರಿಲ್ ಮತ್ತು ಮೇ 2 ತಿಂಗಳಲ್ಲಿ ಕ್ರಮವಾಗಿ 2.5 TMC ನೀರನ್ನ ಬಿಡಬೇಕಿತ್ತು. ಅಂದ್ರೆ ಒಟ್ಟು 5 TMC ನೀರನ್ನ ಬಿಡಬೇಕಿತ್ತು. ಆದ್ರೆ ಇತ್ತೀಚೆಗೆ ಕಾವೇರಿ ಅಂತಿಮ ಹಂತದ ವಿಚಾರಣೆ ನಡೆಸಿ ಕೊಟ್ಟಿರುವಂತಹ ಅಂತಿಮ ತೀರ್ಪಿನಲ್ಲಿ ಈ ತಿಂಗಳಲ್ಲಿ ಇಂತಿಷ್ಟೇ ನೀರನ್ನ ಬಿಡಿ ಅಂತೇಳಿ ನಿಗದಿತವಾಗಿ ಸೂಚಿಸಿಲ್ಲ. ಹಾಗಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಇಷ್ಟೇ ನೀರನ್ನ ಬಿಡಿ ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಸಹಜವಾಗಿ ಕರ್ನಾಟಕ ಈಗ ಅದನ್ನ ಚಾಲೆಂಜ್ ಮಾಡುತ್ತೆ, ಅದನ್ನ ಪ್ರಶ್ನೆ ಮಾಡಿ ಮತ್ತೆ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಆದ್ರೆ ಇದೇ ತಿಂಗಳಲ್ಲಿ ಇಂತಿಷ್ಟೇ ನೀರನ್ನ ಬಿಡಿ ಅಂತಂದ್ರೆ ಅದು ಕೆಲವೊಮ್ಮೆ ಅಸಾಧ್ಯ ಅನ್ನುವಂತ ಮಾಹಿತಿಯನ್ನು ಕೂಡ ಕರ್ನಾಟಕ ಈಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುತ್ತೆ ಕೂಡ. ಹಾಗಾಗಿ ಈಗ ಇವತ್ತು ಧರಣೀಶ್, ಮಾಹಿತಿಗಾಗಿ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಎಷ್ಟು ನೀರು ಬಿಡ್ತೀರಾ ಅನ್ನೋದ್ರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಇಲ್ಲಿ ಕ್ವಶನ್ ಮಾಡಿರೋದ್ರಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ತಲಾ 2.5 TMC ನೀರು ಬಿಡಬೇಕಾಗಿತ್ತು. ಈವರೆಗೆ ತಮಿಳುನಾಡಿಗೆ ನೀರನ್ನ ಕರ್ನಾಟಕ ಬಿಟ್ಟಿಲ್ಲ. ಮಂಗಳವಾರದ ಒಳಗಡೆ 4 TMC ನೀರನ್ನ ಬಿಡೋದಕ್ಕೆ ಈಗ ಸೂಚನೆ ಕೊಟ್ಟಿದೆ. ನೀರು ಇಲ್ಲದೆ ಇದ್ರೆ ಎಷ್ಟು ಬಿಡೋದಕ್ಕೆ ಸಾಧ್ಯ ಅಂತ ತಿಳಿಸಿ ಅಂತ ಕೂಡ ಕರ್ನಾಟಕಕ್ಕೆ ಕ್ವಶನ್ ಮಾಡಿದೆ. ನೀರು ಎಷ್ಟು ಬಿಡ್ತೀರಾ ಅಂತ ತಿಳಿಸೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಕರ್ನಾಟಕಕ್ಕೆ ನೀರು ಬಿಡುವ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ ಕೇಳಿರೋದ್ರಿಂದ ಕರ್ನಾಟಕ ಇದಕ್ಕೆ ಯಾವ ರೀತಿ ಆನ್ಸರ್ ಮಾಡುತ್ತೆ ಅಂದ್ರೆ ಈಗ ಸದ್ಯಕ್ಕೆ ಎಷ್ಟು ನೀರು ನಮ್ಮಲ್ಲಿ ಇದೆ, ಎಷ್ಟು ಬಿಡಬಹುದಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಈವರೆಗೆ ತಮಿಳುನಾಡಿಗೆ ನೀರನ್ನ ಕರ್ನಾಟಕ ಬಿಟ್ಟಿರಲಿಲ್ಲ. ಹಾಗಾಗಿ ಮಂಗಳವಾರದ ಒಳಗಡೆ 4 TMC ನೀರನ್ನ ಬಿಡೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಹಾಗೇನೆ ನೀರು ಇಲ್ಲದೆ ಇದ್ರೆ ಈಗ ನಿಮಗೆ ಎಷ್ಟು ಬಿಡೋದಕ್ಕೆ ಸಾಧ್ಯ ಅಂತ ಕೂಡ ಕ್ವಶನ್ ಮಾಡಿದೆ.